ನಮಸ್ಕಾರ. ಆಯುರ್ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಆಯುರ್ವೇದ ಜೀವನದ ವಿಜ್ಞಾನ ಅಂತಂದರೆ ಇತ್ತೀಚಿನ ದಿನದಲ್ಲಿ ಆಯುರ್ವೇದದ ಬಗ್ಗೆ ನಕಲಿ ಜಾಲಗಳು ಹರಡ್ತಾ ಇರೋ ಕಾರಣದಿಂದಾಗಿ ಜನಗಳು ಭಯ ಪಡ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಈ ಕುರಿತಾದಂತಹ ಸ್ಪಷ್ಟನೆಗಳು ಬೇಕಾಗಿದೆ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಾವು ಅಳವಡಿಸ್ಕೊಂಡಿರುವಂತಹ ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಮತ್ತು ನಮಗೆ ಕಾಡ್ತಾ ಇರುವಂತಹ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಅನ್ನುವಂತಹ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ನಿಮಗೂ ಕೂಡ ಒಂದು ಕುತೂಹಲ ಇರ್ಬೋದು, ಏನಪ್ಪ ಅಂತ ಹೇಳಿ. ಆಯುರ್ವೇದದ ಕುರಿತಾಗಿ ಸಾಕಷ್ಟು ಗ್ರಂಥಗಳನ್ನು ಆಳವಾಗಿ ಓದಿ ತಿಳ್ಕೊಂಡಿರುವಂತಹ ವಿಶೇಷವಾದಂತಹ ವೈದ್ಯರೊಬ್ಬರು ನಮ್ಮ ಜೊತೆ ಇದ್ದಾರೆ. ನಾವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಮತ್ತು ನಾವು ಆಯುರ್ವೇದ ಅಂದ ತಕ್ಷಣ ಏನೆಲ್ಲ ಒಂದಷ್ಟು ಕುತೂಹಲದ ಸಂಗತಿಗಳಿರುತ್ತೆ, ಅದೆಲ್ಲದರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಅವರು ಯಾರು ಅಂತ ಅಂದರೆ ರಸೌಷಧಿ ವೈದ್ಯರಾಗಿರುವಂತಹ ಡಾಕ್ಟರ್ ಇರ್ಷಾದ್ ಅಹಮದ್ ಸರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಯುರ್ವೇದ ಅಂದ್ರೇ ಜೀವನದ ವಿಜ್ಞಾನ ಅಂತ ಹೇಳ್ಬಿಡ್ತಾರೆ. ಸಾವಿರಾರು ವರ್ಷಗಳ ಜ್ಞಾನ, ಮತ್ತೆ ಏನಂತ ಅಂದರೆ ಸಾವಿರಾರು ವರ್ಷಗಳ ಜ್ಞಾನ ಆಗಿರ್ಬೋದು, ಜೊತೆಯಲ್ಲಿ ಪ್ರಕೃತಿಯ ಜೊತೆಗಿನ ಒಂದು ವಿಜ್ಞಾನ ಅಂತಲೇ ಹೇಳ್ತಾರೆ. ಆದರೆ ಜನ ಹತ್ರ ಹೋದರೆ ಸಾಕು, ಆಯುರ್ವೇದ ಅಂದರೆ ಸಾಕು, ಒಂದಷ್ಟು ಏನು ವಂಶ ಪಾರಂಪರ್ಯದಿಂದ ಬಂದಿದೆ ಇದು ಅನ್ನೋದು ಒಂದು ಗೊತ್ತಿರುತ್ತೆ. ನೀವು ಕೂಡ ವಂಶ ಪಾರಂಪರ್ಯದಿಂದ ಇದೊಂದು ಅಭ್ಯಾಸ ಮಾಡ್ಕೊಂಡು ಬಂದಿರುವಂತಹ ಜ್ಞಾನ, ಇದ್ರ ಬಗ್ಗೆ ಜನರಿಗೆ ಏನು ಸ್ಪಷ್ಟನೆ ಕೊಡ್ತೀರಾ? ಈಗ ಹಳೆ ಕಾಲದಲ್ಲಿ, ಈಗ ಹೊಸದಾಗಿ ಬಂದಿರೋದೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಆಯುರ್ವೇದಿಕ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್, ಅಲ್ಲಿ ನಿಮಗೆ ಎಕ್ಸಾಮ್ ಬರೆದ್ಮೇಲೆ ಡಿಗ್ರಿ ಕೊಡ್ತಾರೆ. ಹಳೆ ಕಾಲದಲ್ಲಿ ಆ ಥರ ಇರಲಿಲ್ಲ. ಒಂದೊಂದು ಕುಟುಂಬ ಒಂದೊಂದು ಕೆಲಸ ಮಾಡ್ತಾಯಿತ್ತು. ಅದೇ ಥರ ಒಂದು ವೈದ್ಯಕೀಯ ಕುಟುಂಬನೂ ಇರ್ತಿತ್ತು. ಅದರಲ್ಲಿ ಆಯುರ್ವೇದ ಚಿಕಿತ್ಸೆ ಮಾಡೋ ಒಂದು ಗ್ರೂಪ್ ಇರ್ತಿತ್ತು. ಅವರು ಚಿಕಿತ್ಸೆನೇ ಮಾಡ್ತಾಯಿದ್ರು. ಆ ಕುಟುಂಬದಲ್ಲಿ ಎಲ್ಲ ಚಿಕಿತ್ಸೆಗಳು ನಡೀತಾ ಇತ್ತು. ಸೊ ಈಗ ನಮ್ಮ ವಂಶದಲ್ಲಿ ನಾನು ಐದನೇ ತಳಿ ಆಯುರ್ವೇದ ಚಿಕಿತ್ಸಕರು. ಸೊ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಇವರೆಲ್ಲ ಇದನ್ನೇ ಔಷಧಿಗಳನ್ನ ಮಾಡ್ಕೊಂಡು ಬಂದರು. ಅವ್ರು ಹೇಗೆ ಕಲ್ತರು ಅಂದರೆ, ಯಾರೊಬ್ಬರು ಗುರು ಶಿಷ್ಯ ಪರಂಪರೆ ಇತ್ತು ಆ ಟೈಮಲ್ಲಿ. ಯಾರು ಗುರು ಸಿಕ್ಕಿರ್ತಾರೆ, ಅವ್ರ ಜೊತೆ ಅವರು ಸೇವೆ ಮಾಡಿರ್ತಾರೆ, ಅದರಿಂದ ಅವ್ರಿಗೆ ಆ ವಿದ್ಯೆ ಕಲಿಸಿರ್ತಾರೆ. ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಅದೇ ಕುಟುಂಬದಲ್ಲಿ ಕಂಟಿನ್ಯೂ ಆಗಿಬರುತ್ತೆ. ಈಗ ನಾನು 5ನೇ ಜನರೇಷನ್ ರಸವಿದ್ಯೆ ಅಂದರೆ ರಸೌಷಧಿಗಳು ಮಾಡೋರು ಪ್ರಿಡಾಮಿನೆಂಟ್ಲಿ ಅಂತೇಳಿ. ಸರ್, ಇವಾಗ ಆಯುರ್ವೇದ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಏನಂತ ಅಂದರೆ ಜನರು ಬೆಚ್ಚಿ ಬೀಳೋಂಗಾಗ್ಬಿಟ್ಟಿದೆ. ಅಂದರೆ ಅಷ್ಟು ನಕಲಿ ಜಾಲಗಳು ಹರಡ್ತಾ ಇರೋ ಕಾರಣದಿಂದಾಗಿ ಭಯಭೀತರಾಗಿದ್ದಾರೆ. ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಈಗ ಏನಾಗಿದೆ, ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ, ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಅದರಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಿದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಅದು ಏನು ವ್ಯೂಸ್ ಆ ಥರ ಏನೋ ಬೇಕು ಅವರಿಗೆ. ಸೊ ಅವ್ರು ಏನು ಬೇಕು ಅದನ್ನು ಹೇಳ್ತಾರೆ. ಆಯುರ್ವೇದ ಸಿದ್ಧಾಂತದ ಪ್ರಕಾರ ಮಾಡಿರೋ ಔಷಧಿಗಳು ಮಾತ್ರ ಆಯುರ್ವೇದಿಕ್ ಔಷಧಿಗಳು. ಈಗ ಒಂದು ಟೀ ಇರುತ್ತೆ, ಟೀಯಲ್ಲಿ ಆಯುರ್ವೇದಿಕ್ ಟೀ ಅಂತ ಮಾರ್ಕೆಟ್ ಮಾಡ್ತಾರೆ. ನೀವು ಲೇಬಲ್ ಓದಿದರೆ ಅದರಲ್ಲಿ 2% ಅಶ್ವಗಂಧ ಇರುತ್ತೆ, 2% ತುಳಸಿ ಇರುತ್ತೆ. ಸೊ ಶಾಸ್ತ್ರೋಕ್ತವಾಗಿ ಅಂದರೆ ಪುಸ್ತಕದಲ್ಲಿ ಏನು ಬರೆದಿದೆ ಆಯುರ್ವೇದ ಶಾಸ್ತ್ರದಲ್ಲಿ, ಒಂದು ಔಷಧಿಯ ಚೂರ್ಣ ಆಗಲಿ ಒಂದು ಕಷಾಯ ಆಗಲಿ ಕೊಡಬೇಕು ಅಂತ ಹೇಳಿದ್ರೆ 5ರಿಂದ 30 ml ತನಕ ಇದೆ. ಕಷಾಯ ಆದರೆ 48 ml ತನಕ ಕೊಡಬೇಕು ಅಂತ ದ್ವಿಫಲೋನ್ವಿತಮ್ ಅಂತ ಹೇಳ್ತಾರೆ. ಸೊ 48 ml ಕಷಾಯ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೀವು 1/4 ವಾಟರ್ ಹಾಕಿ 1/4 ಔಷಧಿ, ಅದು 4 times ವಾಟರ್ ಹಾಕಿ ನೀವು ಬಾಯ್ಲ್ ಮಾಡಿ ಕಷಾಯ ಮಾಡಿ, ಔಷಧಿ ಚೂರ್ಣ ಆದರೆ 5 ಗ್ರಾಮ್ ಕೊಡಬೇಕು. ಸೊ ಇಲ್ಲಿ 2% ಅಂದರೆ 10 mg ಇಲ್ಲ 20 mg. ಅದು ಆಯುರ್ವೇದ ಔಷಧಿನೇ ಅಲ್ಲ ಅದು. ಸೊ ಅದೇ ಥರ ಈ ಬ್ರ್ಯಾಂಡ್ಗಳು ಬಂದು ಕಂಪ್ನೀಸು ಭಾಳಷ್ಟು ಆಯುರ್ವೇದ ಅಂತ ಹೇಳ್ಕೊಂಡು ಒಂದು 10 mg 20 mg ಇಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರೋ ಔಷಧಿಗಳು, ಅಶ್ವಗಂಧದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅವರು 20 mg 30 mg 500 mg ಥರ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ಹೆಸರು ಮಾತ್ರ ಆಯುರ್ವೇದ, ಬಟ್ ಆಯುರ್ವೇದ ಸಿದ್ಧಾಂತದ ಮೇಲೆ ಅದನ್ನು ತಯಾರಿಕೆ ಮಾಡಿಲ್ಲ. ಸೊ ಅದನ್ನು ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಸಿದ್ಧಾಂತದ ಪ್ರಕಾರ ಇದು ಆಯುರ್ವೇದ ಔಷಧಿನೇ ಅಲ್ಲ. ಸರ್, ಈ ಥರ ನಕಲಿ ಜಾಲಗಳು ಹರಡೋದ್ರಿಂದ, ಅಂದರೆ ತಪ್ಪು ಮಾಹಿತಿ ಸಂದೇಶಗಳು ಹರಡೋದ್ರಿಂದ ಆಯುರ್ವೇದಕ್ಕೆ ಒಂದು ಎಷ್ಟು ಕೆಟ್ಟ ಹೆಸರು ಬರುತ್ತೆ ಸರ್? ಈಗ ಆಗಿರೋದೇ ಹಾಗೆ. ಆಯುರ್ವೇದಕ್ಕೆ ತುಂಬ ಕೆಟ್ಟ ಹೆಸರು ಬಂದಿದೆ. ಕೆಟ್ಟ ಹೆಸರು ಬಂದಿರೋದು ಶಾಸ್ತ್ರೋಕ್ತ ಔಷಧಿಯಿಂದ ಅಲ್ಲ. ಈ ಎಲ್ಲ ಜಾಲತಾಣದಲ್ಲಿ ಮಾಡ್ತಾ ಇದ್ದಾರೆ. ಒಂದೊಂದು ಕಂಪ್ನಿ ಬರುತ್ತೆ, ಅವರು ಒಂದು ಆಯುರ್ವೇದಿಕ್ ಅಂತೇಳಿ ಒಂದು ಔಷಧಿ ಬಿಟ್ಬಿಡ್ತಾರೆ. ಇಲ್ಲ ಶ್ಯಾಂಪು ಮಾಡ್ತಾರೆ ಆಯುರ್ವೇದಿಕ್ ಅಂತೇಳಿ. ನಮ್ಮದ್ರಲ್ಲಿ ಶ್ಯಾಂಪೂನೇ ಇಲ್ಲ ಆಯುರ್ವೇದಿಕಲ್ಲಿ. ಸೊ ಸುಮ್ಮನೆ ಒಂದು ಇಂಗ್ರೀಡಿಯೆಂಟ್ ಹಾಕೋದು, 4 ಇಂಗ್ರೀಡಿಯೆಂಟ್ ಹಾಕೋದು, ಅದನ್ನು ಹಾಕಿದ ತಕ್ಷಣ ನೋಡಿ ಇದು ಆಯುರ್ವೇದಿಕ್ ಅಂತೇಳಿ. ಸೊ ನಮ್ಮ ಜನರಲ್ಲಿ ಅದು ಅವೇರ್ನೆಸ್ ಇರೋಲ್ಲ, ಇದು ಆಯುರ್ವೇದನ ಇಲ್ವೋ ಅಂತೇಳಿ. ಯಾಕಂದರೆ ಒಂದು ಭಾಷೆ ಪ್ರಾಬ್ಲಮ್ಮು. ಆಯುರ್ವೇದದಲ್ಲಿ ಬರೋದು ಎಲ್ಲ ವಿಷಯಗಳು ಸಂಸ್ಕೃತದಲ್ಲಿದೆ. ಕನ್ನಡದಲ್ಲಿ ಕೆಲವೊಂದು ಮಾತ್ರ ಬುಕ್ಸ್ ಇದೆ, ಹಳೆ ಬುಕ್ಸ್. ಇವತ್ತಿಲ್ಲ, ಅದು ಕನ್ನಡದಲ್ಲಿ ಯಾವ ಬುಕ್ಸ್ ಸಿಗಲ್ಲ. ಈ ಹೊಸದಾಗಿ ಏನೋ ಬರೀತಾ ಇದ್ದಾರೆ. ಮತ್ತು ಎಲ್ಲದು ಸಂಸ್ಕೃತದಲ್ಲಿರೋದು. ಆಮೇಲೆ ಔಷಧಿಗಳು ಸಂಸ್ಕೃತದಲ್ಲಿರೋದು.
ಸೊ ನಮ್ಮ ಏನು ಹೇಳ್ತಾರೆ ಅದನ್ನು ಆಮ್ ಆದ್ಮಿ ಅವರಿಗೆ ಅದು ತಿಳುವಳಿಕೆ ಬರಲ್ಲ. ಸಾಮಾನ್ಯ ಜನರಿಗೆ ಸಂಸ್ಕೃತ ಈ ಪುಟಪಕ್ಕ ವಿಷಮ ಜ್ವರ ಅಂತ ಕೊಲೋಹ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಪ್ರೊನೌನ್ಸ್ ಮಾಡೋದಕ್ಕೆ. ಮತ್ತೆ ಅರ್ಥ ಮಾಡಿಸೋದು ಯಾವ್ರಿಗೆ ಸರ್? ಅರ್ಥ ಮಾಡಿಸೋದು ಒಂದು ಆಯುರ್ವೇದ ವೈದ್ಯರ ಇದು ಏನದು ರೆಸ್ಪಾನ್ಸಿಬಿಲಿಟಿ. ಅವರೇ ಮಾಡಬೇಕು ಅದನ್ನು, ಅವರೇ ಅದನ್ನು ತಿಳಿಸಿ ಹೇಳಬೇಕು. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಯಾರ ಹತ್ರನೂ ಸಮಯ ಇಲ್ಲ, ಆಯಿತಾ? ನೋಡೋಕ್ಕೆ ಸಮಯ ಇದೆ, ಕೇಳೋಕ್ಕೆ ಸಮಯ ಇಲ್ಲ. ಯೂಟ್ಯೂಬಲ್ಲೂ ಯಾರು ಏನು ಕೇಳೋದಿಲ್ಲ, ನೋಡ್ತಾರಷ್ಟೇ. ಫೇಸ್ಬುಕ್ಕಲ್ಲಿ ಅಷ್ಟೇ, ನೋಡೋದಷ್ಟೇ ಏನು ಆಗ್ತಾ ಇದೆ ಅಂತೇಳಿ. ಕೇಳೋ ಸಮಯ ಇಲ್ಲ. ವೈದ್ಯರ ಹತ್ರ ಹೋದ್ರು ವೈದ್ಯರೂ ತುಂಬ ಬ್ಯುಸಿಯಾಗಿದ್ದಾರೆ. ಅವ್ರ ಹತ್ರನೂ ಹೋದಾಗ ಇವರು ಕೇಳಲ್ಲ, ವೈದ್ಯರು ಕೆಲವೊಬ್ಬರು ಸರಿಯಾಗಿ ಹೇಳೋದಿಲ್ಲ. ಬಟ್ ಈಗ ಕೊನೆಗೆ ಏನಾಗಿದೆ, ನಮ್ಮ ಆಯುರ್ವೇದಕ್ಕೆ ಹೆಸರಿಗೆ ಧಕ್ಕೆ ಬೀಳ್ತಾ ಇದೆ. ಹೌದು, ಖಂಡಿತ ಸರ್. ಇವಾಗ ನಾವು ಮಾಡ್ರನ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಗಲ್ಲಿ ಗಲ್ಲಿಗೂ ಕ್ಲಿನಿಕ್ಗಳಿದೆ, ಮನೆ ಮನೆಗೂ ವೈದ್ಯರಿದ್ದಾರೆ. ಆದ ಕಾರಣದಿಂದಾಗಿ ಮಾಡ್ರನ್ ಯುಗದಲ್ಲಿ ಆಯುರ್ವೇದ ಎಷ್ಟು ಬೇಕು ಅದ್ರ ಬಗ್ಗೆ ಎಷ್ಟು ಸ್ಪಷ್ಟನೆ ಕೊಡ್ತೀರಾ ನೀವು? ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಯಾವ ಸ್ಟೇಜಲ್ಲಿ ಬಂದು ನಿಂತುಬಿಟ್ಟಿದೆ ಅಂತ. ಹೌದಾ, ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಆಯುರ್ವೇದ ಈ ಮಾಡ್ರನ್ ಯುಗಕ್ಕೋಸ್ಕರನೇ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಇದು ಏಜ್ ಆಫ್ ಕ್ರಾನಿಕ್ ಡಿಸೀಸಸ್ ಅಂತೇಳಿ ಆಲ್ರೆಡಿ ಹೇಳ್ತಾ ಇದ್ದಾರೆ. ಅಂದರೆ ಈಗಿರೋ ಏಜಲ್ಲಿ, ಅಂದರೆ ಈಗ ಬರೋ ಎಲ್ಲ ಜನ್ರೇಷನ್ಗಳಿಗೆ ಎಲ್ಲರಿಗೂ ಕ್ರಾನಿಕ್ ಡಿಸೀಸಸ್ಸೇ ಆಗೋದು. ಅಂದರೆ ಇವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಈ ಶುಗರು, BP, ಕ್ಯಾನ್ಸರು, ಆಯಿತಾ? ಅದಾದಮೇಲೆ ನಿಮಗೆ ಏನು ಒಬೆಸಿಟಿ ಬರೋದು, ಅದರಿಂದೆಲ್ಲ ಬೇರೆ ಬೇರೆ ಥರ ತೊಂದರೆ ಆಗೋದು. ಸೊ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸು. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ನೀವು ಅಲೋಪತಿಯಲ್ಲಿ ಚಿಕಿತ್ಸೆ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳ್ತಿದ್ರೆ ಅವ್ರ ಹತ್ರ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ತುಂಬ ಚೆನ್ನಾಗಿದೆ ಅಲೋಪತಿಯಲ್ಲಿ. ಅಂದರೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ನಿಮಗೆ ಈಗ ಹಾರ್ಟ್ ಅಟ್ಯಾಕ್ ಆಯಿತು, ಆ ಟೈಮಲ್ಲಿ ನೀವು ಔಷಧಿಗೆ ಹೋದ್ರೆ ಅದು ಎಮರ್ಜೆನ್ಸಿ. ಟ್ರಾಮಾ ಕೇರ್ ಅಂತಂದರೆ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಸರ್ಜರಿ ಮಾಡಿ ಜೀವ ಉಳಿಸೋ ಇದರಲ್ಲಿ ಅವರು ತುಂಬ ಚೆನ್ನಾಗಿದ್ದಾರೆ. ಕ್ರಾನಿಕ್ ಡಿಸಾರ್ಡರ್ಸಲ್ಲಿ ಅವ್ರ ಹತ್ರ ಏನೂ ಇಲ್ಲ, ಭಾಳ ಕಷ್ಟ ಇದೆ. ಅವ್ರು ಏನೇ ಔಷಧಿ ಕೊಟ್ಟರು ಅದು ಒಂದು ಸಿಮ್ಟಮ್ನ ರಿಲೀಫ್ ಮಾಡೋದಕ್ಕೋಸ್ಕರ ಅಲ್ಲೇ ಕೊಡೋದು. ಅವ್ರು ಅದನ್ನು ಹೇಳ್ತಾರೆ, ನಮ್ಮ ಹತ್ರ ಇರೋದು ಇಷ್ಟೇ, ಇದನ್ನೇ ನಾವು ಕೊಡಬಲ್ಲಿರಿ ಅಂತೇಳಿ ಅವರು ಅಡ್ವೈಸ್ ಮಾಡೋದು. ಇವತ್ತಿನ ಡೇಟಲ್ಲಿ ಅವರು ಅಡ್ವೈಸ್ ಮಾಡೋದೇನು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಒಂದು 20 ವರ್ಷ ಹಿಂದೆ ನಾವು ಓದೋ ಟೈಮಲ್ಲಿ ಯಾವ ಅಲೋಪತಿ ಡಾಕ್ಟ್ರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ. ಅವಾಗ ಅದಿರಲಿಲ್ಲ ಪಠ್ಯಪುಸ್ತಕದಲ್ಲಿ. ಈಗ ಹೊಸದಾಗಿ ಬಂದಿರೋದು. ಸೊ ಆಯುರ್ವೇದದ ಈಗಿನ ಕಾಲದಲ್ಲಿ ಆಯುರ್ವೇದನೇ ಬೇಕಾಗಿರೋದು. ಯಾಕಂದರೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಅಲೋಪತಿಯವ್ರು ನೋಡ್ಕೊಂಡ್ರೆ, ಕ್ರಾನಿಕ್ ಡಿಸಾರ್ಡರ್ಸು ಆಯುರ್ವೇದ ಮಾತ್ರ ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡಬಲ್ಲದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೋಬಿಡೋಣ. ಹೌದು, ಆಯ್ತು. ಆಯುರ್ಲೋಕ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.